ಇವತ್ತು ನಮ್ಮ ಸ್ಟೆಮ್ ಸೆಲ್ ಟ್ರಾನ್ಸ್ಪ್ಲಾಂಟು ಸಫಲವಾಗಿ ಒಂದು ಪೇಷಂಟ್ನ ಕ್ಯೂರ್ ಮಾಡಿರೋದು ಒಂದು ಸಂದರ್ಭ. ಅದರಲ್ಲಿ ಬಹಳ ಖುಷಿ ಪಡ್ತಾ ಇದ್ದೀವಿ ನಾವು. ಈ ವಿಶೇಷ ಸಂದರ್ಭ ಹೆಂಗೆ ಅಂದರೆ 2 ವರ್ಷ ಆದಮೇಲೆ ಡೋನರ್ ಮತ್ತು ಪೇಷಂಟು ಮೀಟ್ ಮಾಡ್ತಾ ಇದ್ದಾರೆ. ಡೋನರ್ ಪೇಷಂಟ್ಗೆ ಗೊತ್ತಿಲ್ಲ, ಪೇಷಂಟ್ ಡೋನರ್ ಗೊತ್ತಿಲ್ಲ. ಸೊ ಈ ವಿಷಯ ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಅದು ಪೇಷಂಟ್ ಕ್ಯೂರ್ ಆಗಿದ್ದಾರೆ. ಈ ಥರ ಎಪ್ಲಾಸ್ಟಿಕ್ ಅನಿಮಿಯಾ ಅಂತ ಒಂದು ಮಾರಕ ಕಾಯಿಲೆಯಿಂದ ಅವ್ರಿಗೆ ಪೂರ್ಣ ರೂಪವಾಗಿ ಹುಷಾರಾಗಿದೆ. ಫ್ಯಾಮಿಲಿ ಮತ್ತು DKMS ಅಂತ ರಿಜಿಸ್ಟ್ರಿ, ಈ ರಿಜಿಸ್ಟ್ರಿನೇ ಸ್ಟೆಮ್ ಸೆಲ್ ಡೋನರ್ ಹುಡುಕೋದು ರಿಜಿಸ್ಟ್ರಿ. ಯಾರಿಗೆ ಟ್ರಾನ್ಸ್ಪ್ಲಾಂಟ್ ಮಾಡುವಾಗ ಡೋನರ್ ಸಿಗಲ್ಲ ಆ ಸಿಚುವೇಷನಲ್ಲಿ ಇವರು ಹೆಲ್ಪ್ ಮಾಡ್ತಾರೆ. ಸೊ ಇದರದ್ದು ಉದ್ದೇಶ ಏನಂದರೆ ಇಂಡಿಯಾದಲ್ಲಿ ಸ್ಟೆಮ್ ಸೆಲ್ ಡೋನರ್ ರಿಜಿಸ್ಟ್ರಿ ರೆಪ್ರೆಸೆಂಟೇಷನ್ ಬಹಳ ಕಡಿಮೆ ಇದೆ. ಎಷ್ಟು ಕೋಟಿ ಜನ ಇರೋದ್ರಲ್ಲಿ DKMS ಅಂತ ವರ್ಲ್ಡ್ಸ್ ಲಾರ್ಜೆಸ್ಟ್ ರಿಜಿಸ್ಟ್ರಿಯಲ್ಲಿ 1 ಶತಮಾನ ಇಂಡಿಯನ್ ರೆಪ್ರೆಸೆಂಟೇಷನ್ ಇಲ್ಲ. ಸೊ ದಯವಿಟ್ಟು ಎಲ್ಲ ಇಂಡಿಯನ್ ಪೇಷಂಟ್ಸಿಗೆ ನಾವು ಇಂಡಿಯನ್ ಡೋನರ್ ಸಿಗಬೇಕು ಅಂದರೆ ನಾವೆಲ್ಲ ಸ್ಟೆಮ್ ಸೆಲ್ ಡೋನರ್ ಆಗಬೇಕು. ಇದು ರಕ್ತ ಡೊನೇಟ್ ಮಾಡೋಕ್ಕಿಂತ ಸಿಂಪಲ್ ಪ್ರೊಸೀಜರು. ಒಂದು ಚೀಕ್ ಸ್ವ್ಯಾಬ್ ಅಂದರೆ ಬಡ್ಸ್ ಥರ ಇರುತ್ತೆ, ಅದನ್ನು ನೀವು ಬಾಯಿಯಲ್ಲಿ ಹೀಗೆ ಚೀಕ್ ಸ್ವ್ಯಾಬ್ ಮಾಡಿ ಪೋಸ್ಟ್ ಮಾಡಿದರೆ ಅವರು ಅದನ್ನು ಅನಲೈಸ್ ಮಾಡಿ ನಿಮ್ಮದು ಯಾವ HLA ಹ್ಯಾಪ್ಲೋಟೈಪ್ ಅಂತ ಹೇಳ್ತೀವಿ ಅದು ನಾವು ಗೊತ್ತಾಗುತ್ತೆ. ಆ ಥರ HLA ಬೇರೆ ಯಾರಿಗಾದರೂ ಹ್ಯಾಪ್ಲೋಟೈಪ್ ಮ್ಯಾಚ್ ಆಗುವಾಗ ನಾವು ಅವ್ರನ್ನ ಡೋನರ್ ಆಗಿ ಉಪಯೋಗಿಸ್ಬೋದು. ಲುಕೀಮಿಯಾ, ಎಪ್ಲಾಸ್ಟಿಕ್ ಅನೀಮಿಯಾ, ಥ್ಯಾಲಸೀಮಿಯಾ, ಸಿಕಲ್ ಸೆಲ್ ಅನೀಮಿಯಾ ಅಂತ ಬ್ಲಡ್ ಸಂಬಂಧಪಟ್ಟ ಕಾಯಿಲೆದಲ್ಲಿ ಇದು ಕ್ಯೂರ್ ಆಗೋದು ಒಂದು ಸಿಚುವೇಶನ್. ಸೊ ಇದು ನೀವೆಲ್ಲ ಪ್ರೋತ್ಸಾಹನೆ ಮಾಡ್ಬೋದು ಎಲ್ಲರಿಗೆ. ಅವರು ಸ್ಟೆಮ್ ಸೆಲ್ ಡೋನರ್ ಆಗಿಬಿಟ್ಟು ಮುಂದಕ್ಕೆ ಬರಬೇಕು ಅಂತ. ಸರ್ ಇದು ನವಜಾತ ಶಿಶುವಿಂದ ಅಪ್ ಟು 60-65 ಫಿಟ್ನೆಸ್ ಮೇಲೆ ಮಾಡ್ತೀವಿ. ಏಜ್ ಇಸ್ ನಾಟ್ ದ ಪ್ರಾಬ್ಲಮ್, ಫಿಟ್ನೆಸ್ ಪ್ರಾಬ್ಲಮ್ ಇರುತ್ತೆ. ಸರ್ ಬ್ಲಡ್ ಮತ್ತು ಬ್ಲಡ್ ಸ್ಟೆಮ್ಗೆ ಏನು ಡಿಫ್ರೆನ್ಸ್? ಸರ್ ಬ್ಲಡ್ ಅಂದರೆ ಪ್ರಾಡಕ್ಟು, ಬ್ಲಡ್ ಸ್ಟೆಮ್ ಸೆಲ್ ಅಂದರೆ ಫ್ಯಾಕ್ಟ್ರಿ. ಸೊ ಈ ಫ್ಯಾಕ್ಟ್ರಿ ಮದರ್ ಅಂತ ಅಂದ್ಕೊಳ್ಳಿ, ಅವ್ನ ಮಕ್ಕಳು ಮಾಡೋ ಥರ. ಸೊ ಈ ಸ್ಟೆಮ್ ಸೆಲ್ ಅಂದರೆ ಕಾಂಡಕೋಶ, ಅದು ಬ್ಲಡ್ ಎಲ್ಲ ಮಾಡೋದು ಒಂದು ಮಾತೃಕೋಶ ಇರುತ್ತೆ. ಅದೇ ಕೆಂಪು ರಕ್ತ, ಬಿಳಿ ರಕ್ತ, ಪ್ಲೇಟ್ಲೆಟ್ ಮಾಡೋದು. ಅರ್ಥ ಆಯ್ತಲ್ಲ? ಸೊ ಇವೆಲ್ಲ ಪ್ರಾಡಕ್ಟ್, ಇದು ಫ್ಯಾಕ್ಟ್ರಿ. ಸೊ ಈ ಸ್ಟೆಮ್ ಸೆಲ್ ಇಲ್ಲ ಅಂದರೆ ಇವೆಲ್ಲ ಬರಲ್ಲ. ಅರ್ಥ ಆಯ್ತಲ್ಲ? ಸ್ಟೆಮ್ ಸೆಲ್ ಇದ್ರೇ ಕೆಂಪು, ಬಿಳಿ, ಪ್ಲೇಟ್ಲೆಟ್ ಬರುತ್ತೆ. ಸೊ ಅವೇ ಇಲ್ಲ ಅಂದರೆ ಒಂದೊಂದು ಕೋಶಕ್ಕೆ ಕಮ್ಮಿ ಆಗುವಾಗ, ರಕ್ತಹೀನತೆ ಇರುವಾಗ ಅದಕ್ಕೆ ಸ್ಪೆಸಿಫಿಕ್ ಪ್ರಾಬ್ಲಮ್ ಬರುತ್ತೆ. ಕೆಂಪು ರಕ್ತ ಇಲ್ಲಂದ್ರೆ ಸುಸ್ತಾಗೋದು, ಪ್ಲೇಟ್ಲೆಟ್ ಇಲ್ಲಂದ್ರೆ ಬ್ಲೀಡಿಂಗ್ ಆಗೋದು, ಶ್ವೇತಕೋಶ ಇಲ್ಲಂದ್ರೆ ಬಿಟ್ಟು ಇನ್ಫೆಕ್ಷನ್ ಬರೋದು. ಸೊ ಇದು ಡಿಫ್ರೆನ್ಸ್. ಸರ್ ಈಗ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈಗೆ ಎಷ್ಟು ವ್ಯತ್ಯಾಸ ಇದೆ ಸರ್? ತುಂಬ ಜಾಸ್ತಿ. ನೀವು ಬ್ಲಡ್ ಬ್ಯಾಂಕ್ ಬಗ್ಗೆ ಹೇಳ್ತಾ ಇದ್ದೀರಾ? ಬ್ಲಡ್ ಬಗ್ಗೆ ಹೇಳ್ತಾ ಇದ್ದೀರಾ? ಇಲ್ಲ ಸರ್, ಬ್ಲಡ್ ನಮಗೆ ನೀವು ನೋಡಿ, ನಿಮ್ಗೆ ಯಾವ್ದಾದ್ರು ಬೇಕಂದರೆ ನಿಮಗೆ ಬ್ಲಡ್ ಸಿಗೋದಿಲ್ಲ. ಯಾಕೆಂದರೆ ಯಾರೂ ಕೊಡೋದೇ ಇಲ್ಲ. ಇಂಡಿಯಾದಲ್ಲಿ ಒಂದು 70% ಡೆಫಿಸಿಟ್ ಇತ್ತು. ಹೋದ ವರ್ಷ ನಾನು ಡೀಟೇಲ್ಸ್ ನೋಡುವಾಗ ಆಲ್ಮೋಸ್ಟ್ 70% ಡೆಫಿಸಿಟ್. ಅಂದರೆ ಬೇಕು ಇಲ್ಲ, ಮತ್ತು ವೇಸ್ಟೇಜು ಇರೋದು ನಾವು ಯೂಟಿಲೈಸ್ ಮಾಡೋಕ್ಕಾಗ್ತಾಯಿಲ್ಲ. ಯಾಕೆಂದರೆ ಒಂದು ಸೆಂಟ್ರಲ್ ಪ್ರಾಸೆಸ್ ಇಲ್ಲ. ಒಂದು ಬ್ಲಡ್ ಬ್ಯಾಂಕ್ ಇದೆ, ಎಲ್ಲ ಕನೆಕ್ಟೆಡ್ ಇಲ್ಲ. ಈಗ ದಾವಣಗೆರೆಯಲ್ಲಿ ಅವ್ರಿಗೆ ಬ್ಲಡ್ ಬೇಕಂದರೆ ಒಂದು ಸಿಂಪಲ್ ಆಗಿ ಒಂದು ರೀತಿ ಇಲ್ಲ ಅದು ತರ್ಸೋಕ್ಕೆ. ಯಾರೋ ಬರಬೇಕು, ಹುಡುಕಬೇಕು, ಕಷ್ಟಪಡಬೇಕು. ಡೋನರ್ ಇದ್ದರೆ ನೀವು ತರಿಸ್ತೀರಾ, ಅವ್ರು ಡೋನರಿಂದ ಬ್ಲಡ್ ತಗೋತಾರೆ ಮತ್ತು ನಿಮಗೆ ಅದು ಸಿಗುತ್ತೆ. ಸೊ ಆ ಥರ ವಾಲಂಟ್ರಿ ಡೋನರ್ ಬಂದುಬಿಟ್ಟು ಬ್ಲಡ್ ಬ್ಯಾಂಕ್ ಕೊಟ್ಟರೆ ಬೇರೆ ಜನರಿಗೆ ಸಿಗುತ್ತೆ. ಅಲ್ಲೇ ನೀವೇ ನಿಮ್ಮ ಡೋನರ್ ತಂದರೆ ನಿಮಗೆ ಬೇಕು ಅಂತ ಆಗುತ್ತಲ್ಲ. ಸೊ ನೀವೆಲ್ಲ ಹೋಗ್ಬಿಟ್ಟು ಸುಮ್ಮನೆ ಬ್ಲಡ್ ಡೊನೇಟ್ ಮಾಡಿ, ಅದೇ ಬೇಕಿರೋದು ಅವಶ್ಯಕತೆ. ಸೊ ನೀವು 6 ತಿಂಗಳಲ್ಲಿ ಒಮ್ಮೆ ಆರಾಮಾಗಿ ಬ್ಲಡ್ ಡೊನೇಟ್ ಮಾಡ್ಬೋದು, ನಿಮಗೆ ಯಾವ ಹಾನಿನೂ ಆಗಲ್ಲ. ಇನ್ಫ್ಯಾಕ್ಟ್ ಅದು ಒಳ್ಳೇದಾಗುತ್ತೆ, ಒಂದು ರೀಜನರೇಷನ್ಗೆ ಒಂದು ಕಿಕ್ ಸಿಗುತ್ತೆ ಬಾಡಿಯಲ್ಲಿ. Patrick Paul, chairman of DKMS in India, and today was the event of donor Swati and the patient Anandu. The patient suffered on aplastic anemia, and Swati donated blood stem cells to him to cure and to save his life. So today was a special day because Anandu was depending on a blood stem cell donor. It was very difficult to find Swati, but in the end Swati donated stem cells to this young boy, and this was the only chance to cure. Swati, as a lifesaver, now is happy to brought her own life. She just became mother to a son 4 months ago. അങ്ങനെ ഡോക്ടറാണ് സജസ്റ്റ് ചെയ്ത DKMS നമുക്ക് സ്റ്റെം നോക്കാന്നുള്ള രീതി. I donate blood every year. So when I went there to donate blood, so after the donation,
the DKMS team, they were explaining about this stem cell donation, and they were also collecting the swab thing. So we got curious, me and my friends, we went there, and they told us about the whole process. And it amazed me like how a small step, just giving a swab collection, could register me as a potential donor, and if it matches, it could save someone's life. So that really motivated me, and that time I decided that I'm gonna register for this. Whatever happens in my life, I first tell my sister. So when I told her about this, she and her husband, who is a doctor in Germany, they said it's quite common. The stem cell donation and bone marrow transplantation is quite common in Germany. That made me like more confident about my decision. On the day of donation, everything was very well organized by the DKMS team. I felt a strong sense of responsibility and gratitude, and I realized that I should do it because this is nothing in front of what the patient is going through, what they are suffering, right? You can have like a minor inconvenience, but that would save someone's life. So I would tell everyone, please register. It's a very simple process. You have to give your swab sample, that's it. And just by registering it, it will give hope to the patient and their family. And the second step would be, if you are identified as a match, then please donate. Like the DKMS team will take care whether you are healthy or not. They'll have a health checkup done. Then only they'll proceed to the next things. So no need to worry. And it won't affect anything on your after health. So you'll be alright just within 2 days. So I recovered only 1 or 2 days. So nothing to worry. It will not have any effect long term. And on your fertility also, there's no issue. All women can donate, no issue. And the DKMS team, when they do the health checkup, they'll tell like if there's any issue. So it's not at all a problem. So I strongly tell everyone, please do this. It's just a small step which could give someone a second chance in life.